Hey everyone, welcome back to my channel Chaitanya Vlogs. Yeah, this is the daily vlog ಅಲ್ಲ ಹಬ್ಬದ ವ್ಲಾಗ್. ಇವತ್ತು ಹಬ್ಬ ಅಲ್ಲ, ವರಲಕ್ಷ್ಮಿ ಹಬ್ಬ ಇದೆ. ಸೊ ಹೇಗೆಲ್ಲ ನಮ್ಮನೇಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ತುಂಬಾ ಕೆಲಸ ಇದೆ. ಇವಾಗ ಎಲ್ಲದೂ ಸ್ನಾನ ಆಯಿತು. ಎಲ್ಲರೂ ಒಂದೊಂದು ಕೆಲಸ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಬೇಕಲ್ಲ. ಬನ್ನಿ ಹೋಗಿ ಮಾಡೋಣ. ನನ್ನ ಕೆಲಸ ಏನು ಕೊಡ್ತಾರೋ ಆ ಕೆಲಸನ ಮುಗಿಸ್ಬೇಕು. ಆ್ಯಂಡ್ ನಾವಿನ್ನೂ ದೇವ್ರನ್ನ ಕುಣಿಸಿಲ್ಲ. ಇವಾಗೇ ಕುಣಿಸ್ಬೇಕು ದೇವ್ರನ್ನ. ಎಲ್ಲರೂ ಆಲ್ಮೋಸ್ಟ್ ನೈಟೇ ಪ್ರಿಪೇರ್ ಮಾಡಿರ್ತಾರೆ, ಬಟ್ ನಾವು ಇವಾಗ ಕುಣಿಸಿ ಪೂಜೆ ಮಾಡಬೇಕು. ಬನ್ನಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಗೈಸ್, ಇವಾಗ ರಂಗೋಲಿ ಹಾಕ್ಬೇಕಂತೆ. ಬೇಗ ಹೋಗಿ ರಂಗೋಲಿ ಹಾಕ್ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಫಸ್ಟ್ ರಂಗೋಲಿ ಹಾಕಿ ಬಂದುಬಿಡೋಣ ಬೇಗ. ಹಾಕೋದಾಯ್ತು ಗೈಸ್, ಕಲರ್ಸ್ ಫಿಲ್ ಮಾಡಬೇಕು. ಫಿಲ್ ಮಾಡ್ಮೇಲೆ ತೋರಿಸ್ತೀನಿ ರೀ. ಗೈಸ್ ಮುಗೀತು ಹಾಕಿದ್ರು ರಂಗೋಲಿ ಎಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಗೈಸ್ ಇದನ್ನೆಲ್ಲ ಇವಾಗ ಕಪ್ಪಲ್ಲಿ ಮುಗಿಸ್ಬಿಡ್ಬೇಕು. ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಒಬ್ಬಟ್ಟು ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ಬೇಳೆ ಬೇಯಿಸಿದೆ ಆಲ್ರೆಡಿ. ಆ್ಯಂಡ್ ಇದು ಒಡೆಗೆ, ಇದು ಹೆಸರುಬೇಳೆಗೆ, ಇಲ್ಲಿ ಒಬ್ಬಟ್ಟಿಗೆ ಬೆಲ್ಲ. ಇದೆಲ್ಲ ನಮ್ಮ ಮಮ್ಮಿ ಇಲ್ಲಿ ದೇವ್ರ ಮನೆ ಪೂಜೆ ಮಾಡ್ತಾರೆ. ನಾನು ಮನೆ ಒರೆಸ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ, ಇನ್ನೂ ಪೂಜೆ ಮಾಡ್ತೀನಿ. ದೇವ್ರ ಮನೇಲಿ ಮಾತ್ರ ಪೂಜೆ ಆಗಿರೋದು. ಇನ್ನೂ ಇಲ್ಲಿನ ರೆಡಿ ಮಾಡ್ತಾ ಇದ್ದೀವಿ. ಇದು ಸಾಯಂಕಾಲ ಪೂಜೆ ಮಾಡೋದು. ಇವಾಗ ಹಬ್ಬ ಅಂತ ದೇವ್ರ ಮನೇಲಿ ಪೂಜೆ ಮಾಡಿದ್ದಾರೆ ಅಷ್ಟೇ ಗೈಸ್. ಇಲ್ಲಿ ಬ್ಲೌಸ್ ಪೀಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಗೈಸ್. ಅರೋಡ ಎಲ್ಲರಿಗೆಲ್ಲ ಆಗ್ತಾ ಇದೆಯಾ? ಬರೀ ಬ್ಲೌಸ್ ಹಾಕ್ಬಿಟ್ರೆ ಮಾಡ್ತಾ ಇದ್ದೀವಿ ಎಲ್ಲನೂ. ಇದು ದೇವರು ತಂದಿರೋ ಸೀರೆ. ಇದನ್ನ ಉಟ್ಸ್ಬೇಕು ಇವಾಗ. ಆಲ್ಮೋಸ್ಟ್ ಟೈಮ್ ಎಷ್ಟು ಇವಾಗ? 1:15 ಅದೇ 1:15 ಬೇಗ ಉಟ್ಸ್ಬಿಟ್ಟು 5ಗೆ ಪೂಜೆ ಮಾಡೋದು ಅಷ್ಟೇ. ಉಟ್ಸಿದ್ಮೇಲೆ ತೋರಿಸ್ತೀನಿ. ಕ್ಯಾಮ್ರಾ ಇಡೋಕ್ಕೆ ಯಾರು ಹಿಡ್ಕೊಂಡವ್ರು ಯಾರು ಇಲ್ಲ, ಸಾಮಾನು ತೋರಿಸ್ತೀನಿ. ಎಲ್ಲ ಇಟ್ಬಿಟ್ಟು ಸೂಪರ್ ಅಂದ್ರೆ ಸೂಪರ್. ಬೇಗ ಇಲ್ಲಿ ಒಬ್ಬಟ್ಟು ಮಾಡ್ತಿದ್ದಾರೆ ಗೈಸ್.
ಮಾಡಿರೋದೆಲ್ಲ ಏನಿದೆ ಇಷ್ಟ ಆಗಿದೆ. ಅದು ದೇವ್ರಿಗೆ, ಅದು ತಿನ್ನೋಕ್ಕೆ. ಆ್ಯಂಡ್ ಇನ್ನು ಅಲ್ಲಿ ರೈಸ್ ಆಗಿದೆ, ಇಲ್ಲಿ ಸಾಂಬಾರು ಅಷ್ಟೇ. ಇನ್ನೂ ಏನು ಮಾಡಿಲ್ಲ, ಫುಲ್ ಎಲ್ಲ ಮನೆ ತೋರಿಸ್ತೀನಿ. ನೈವೇದ್ಯಕ್ಕೆ ಇದು ಖಾರ ಪೊಂಗಲ್, ಚಿತ್ರಾನ್ನ, ಪುಳಿಯೋಗರೆ ಆ್ಯಂಡ್ ಅನ್ನ ಸಾಂಬಾರು. ಅಲ್ಲಿ ಸ್ವೀಟ್ ಪೊಂಗಲ್ಗೆ ಸ್ವಲ್ಪ ಗಾರ್ನಿಷ್ ಮಾಡಬೇಕು ಅಷ್ಟೇ. 5 ಥರ ನೈವೇದ್ಯ ರೆಡಿ ಆಗುತ್ತೆ. ಗೈಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಇದೆ, 4:15 ಟೈಮ್ ಚೆನ್ನಾಗಿದೆ ಅಂತೇಳಿದ್ದಾರೆ. ಸೊ ಇನ್ನೊಂದು 10 ನಿಮಿಷ ಇದೆ. ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದು ಆಮೇಲೆ ದೀಪ ಹಚ್ಚೋಣ ಅಂತ. ಎಲ್ಲ ರೆಡಿಯಾಗಿದೆ. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ಅಡುಗೆ ಎಲ್ಲ ಮಾಡೋಕ್ಕೆ ನಾನು ಅಡುಗೆ ಮಾಡಿಲ್ಲ, ಮಮ್ಮಿ ಮತ್ತು ವರ್ಷ ಇಬ್ಬರು ಅಡುಗೆ ಮಾಡಿದ್ರು. ನಾನು ದೇವ್ರದ್ದೆಲ್ಲ ರೆಡಿ ಮಾಡಿದೆ. ಸೊ ತೋರಿಸ್ತೀನಿ ನೋಡಿ. ಇದು 5 ಥರ ಇರಬೇಕು ಅಂತ ಹೇಳಿದರು. ಪುಳಿಯೋಗರೆ, ಚಿತ್ರಾನ್ನ ಆ್ಯಂಡ್ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಅನ್ನ ಸಾಂಬಾರು, ಅದು ದೇವರಿಗೆ ನೀರು. ಇಷ್ಟಾಗಿದೆ ಗೈಸ್. ಇನ್ನೂ ಸ್ವಲ್ಪ ಇದೆ. ನಾನು ರೆಡಿ ಆಗಿಬಿಟ್ಟು ಆ್ಯಂಡ್ ಕಳಶನ ಇಡೋಣ, ಮುಖವಾಡ ರೆಡಿ ಮಾಡೋಣ, ಆಮೇಲೆ ದೀಪ ಹಚ್ಚಬೇಕು. ಸೊ ಬನ್ನಿ ಬೇಗ ಬೇಗ ರೆಡಿ ಆಗೋಣ. 10 ಮಿನಿಟ್ಸ್ ಇದೆ ಅಷ್ಟೇ, 4:30ಗೆ. ಅಷ್ಟರಲ್ಲಿ ರೆಡಿ ಆಗಿಬಿಟ್ಟು ಎಲ್ಲ ಕುಂಕೊಂಬರ್ತಾರಲ್ಲ ಅಷ್ಟರೊಳಗೆ ಎಲ್ಲನೂ ಅರೇಂಜ್ ಮಾಡಬೇಕು. ಇಲ್ಲಿ ಪ್ರಸಾದ ಕೊಡೋಕ್ಕೆ ಪುಳಿಯೋಗರೆ ಮಾಡಿದ್ದಾರೆ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹೋಗಿ ಎಲ್ಲರೂ ರೆಡಿಯಾಗಿ ಬಂದರೆ ಮುಗೀತು ಗೈಸ್. ಹಬ್ಬ ಆಗೋಯ್ತು. ಇನ್ನೂ ಆಗಿಲ್ಲ, ನೈಟ್ ಎಲ್ಲರೂ ಬಂದು ಹೋದ್ಮೇಲೆ ಹಬ್ಬ ಮುಗಿಯುತ್ತೆ. ಗೈಸ್ ರೆಡಿ ಆಗಿದ್ದಾಯಿತು. ಇವಾಗ ಹೋಗಿ ಪೂಜೆ ಮಾಡಿಬಿಟ್ಟು ಸಾಕಾಗ್ಬಿಟ್ಟು ಇವಾಗ ಪೂಜೆ ಮಾಡೋಣ. ರೆಡಿಯಾಗಿ ಮುಗಿದ ಅಂತ ತೋರಿಸ್ತೀನಿ ಆಮೇಲೆ. ರೆಡಿ ಆಗಿದ್ದಾಯ್ತು. ಇವಾಗ ಬನ್ನಿ ಪೂಜೆ ಮಾಡೋಣ ಬೇಗ. ಮಮ್ಮಿ ಪೂಜೆ ಮಾಡಿದ್ದಾರೆ, ಇನ್ನೊಂದ್ಸರಿ ನಾನು ಪೂಜೆ ಮಾಡಿ ಹೇಗಿದೆ ಅಂತ ತೋರಿಸ್ತೀನಿ. ಪೂಜೆ ಎಲ್ಲ ಮುಗೀತು. ಇವಾಗ ಅಷ್ಟಕ್ಕೂನ ಕರೆಗೆ ಹೋಗಬೇಕು. ಆದರೆ ಮಳೆ ಬರ್ತಿದೆ ಹೊರಗಡೆ, ಎಲ್ಲಿ ಹೋಗೋಕ್ಕಾಗಲ್ಲ. ಮಳೆ ನಿಂತ್ಮೇಲೆ ನೋಡೋಣ.
ಬನ್ನಿ ತೋರಿಸ್ತೀನಿ ಪೂಜೆ ಎಲ್ಲ ಹೆಂಗಾಯಿತು ಅಂತ. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ. ಇಷ್ಟು ಮಾಡಿರೋದು ಮನೇಲಿ ಒಬ್ಬಟ್ಟು ಸಾರು, ಅನ್ನ, ಪುಳಿಯೋಗರೆ, ಪ್ರಸಾದ, ಹೆಸರುಬೇಳೆ ಆ್ಯಂಡ್ ಆಲೂಗಡ್ಡೆ ಪಲ್ಯ. ಇಲ್ಲಿ ವಡೆ ಇನ್ನೂ ಆಗ್ತಾ ಇದೆ ಆ್ಯಂಡ್ ಹಪ್ಳನೂ ಸಹ ಇನ್ನೂ ಮಾಡಿಲ್ಲ. ಅದು ಇವಾಗ ಮಾಡ್ತಾರೆ ಅಷ್ಟೇ. ತೋರ್ಸು ಬಾಯಿ. ಇವಳು ಎಲ್ಲರ ಮನೆಗೆ ಹೋಗಿ ಬಂದಿದ್ದಾಳೆ ಗಾಯ್ಸ್. ನಾನು ಒಬ್ಳೆ ಹೋಗಿದ್ನಾ? ಮಮ್ಮಿ ಮತ್ತೆ ಇವಳು. ನಮ್ಮ ಮನೆಗೆ ಇನ್ನೂ ಯಾರು ಬಂದಿಲ್ಲ. ಇಲ್ಲಿ ಹೇಳು. ನನ್ನ ಹೆಸರು ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಕೊಡಲ್ಲ. ಕ್ಯೂಟಿ. ಮುಗೀತು, ಎಲ್ಲರೂ ಬಂದರು. ನಾನು ಫಸ್ಟ್ ಅಂದ್ಕೊಂಡು ಯಾರೂ ಬರ್ತಿಲ್ಲ ಏನಪ್ಪ ಮಾಡೋದು ಅಂತ. ಒಟ್ಟೊಟ್ಟಿಗೆ ಎಲ್ಲ ಬಂದುಬಿಟ್ರು. ಫುಲ್ ಖುಷಿ ಆಗೋಯ್ತು. ಇರಿಗೆ ನಮ್ಮ ಮಮ್ಮಿ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೆಂಗಿತ್ತಮ್ಮ ಹಬ್ಬ? ಮನೆಗೆ ಹೋಗೋಕೆ ಮಳೆ ಇಲ್ಲ. ಹೆಂಗಿತ್ತಬ್ಬ ಫಸ್ಟ್ ಇಲ್ಲಿ ಹೇಳು. ಸೂಪರ್ ಆಗಿತ್ತಾ? ಇನ್ನು ಅಡುಗೆ ಬೋಂಡ ಮಾಡ್ತಾರೆ. ಹೆಂಗಿದೆ ನೋಡಿ ಗೈಸ್ ನಮ್ಮ ಅಡುಗೆ ಮನೆ. ಫುಲ್ ಗಲೀಜ್. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದೆ. ಬೆಳಗಿಂದ ಊಟ ಸರಿಯಾಗಿ ತಿಂದಿಲ್ಲ, ಅದಕ್ಕೆ ಇವಾಗ ಊಟ ಮಾಡೋಣ ಫಸ್ಟು. ಆಮೇಲೆ ದೇವ್ರನ್ನ ಕದಲಿಸ್ಬಿಟ್ಟು ಆರತಿ ಮಾಡೋಣ. ಮುಗೀತು ಎಲ್ಲನೂ. ಇವಾಗ ದೇವ್ರಿಗೆ ಆರತಿ ಮಾಡಿ ಕದಲಿಸ್ಬಿಟ್ಟು ಹೋಗಿ ಮಲ್ಗೋದು ಅಷ್ಟೇ. And yeah guys, that's it for today's video. If you guys like this vlog, make sure like, share, comment and subscribe to my channel. Meet another interesting vlog. Until then, take care, bye bye. Thank you for watching.